ಹಾಯ್ ಫ್ರೆಂಡ್ಸ್, ಇದು ವೆಲ್ಕಮ್ ಟು ಚಲ್ನಾದೇವಿ ಲಾಗ್ಸ್. ಇದು 8ನೇ ತರಗತಿ. ಮಕ್ಕದ ಸಾಹೇಬ. ಇದು 8ನೇ ತರಗತಿ ಪಾಠದ ಮಗ್ಗದ ಸಾಹೇಬ. ಇದನ್ನು ಬರೆದವರು ಬಾಗಲೊಡಿ ದೇವರಾಯ. ಕವಿ ಪರಿಚಯ ನೋಡೋಣ. ಕವಿ ಪರಿಚಯ: ಬಾಗಲೊಡಿ ದೇವರಾಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೊಡಿ ಅವರು. ಆಯಿತಾ. ತಂದೆ ಯಾರಂತ ಮೆನ್ಷನೇ ಕೊಟ್ಟೇ ಇಲ್ಲ ಇಲ್ಲಿ. ಅದಕ್ಕೆ ಇವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು ಮುನ್ಸಿಫನ ಮತ್ತು ಇತರ ಕಥೆಗಳು, ಆರಾಧನಾ ರುದ್ರಪ್ಪನ ಮತ್ತು ರೌದ ಮತ್ತು ಇತರ ಕಥೆಗಳು. ಆಯಿತಾ. ಇವರು ಇಷ್ಟರಲ್ಲಿ ನಿಧನರಾದರೆಂದರೆ 1985ರಲ್ಲಿ ನಿಧನ ಹೊಂದಿದರು. ಫಸ್ಟ್ ಈಚ ಕಡೆ ಅಭ್ಯಾಸ: ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತು? ರಹೀಂ ಮಗ್ಗವನ್ನು ಮುಟ್ಟದೆ ನೋಡಿ. ರಹೀಂ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಯಿತು. ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ರಹೀಂ ಸಾಹೇಬನ ಹಠವೇನು? ತನ್ನ 3 ಮಕ್ಕಳಿಗೆ ಒಂದಿಷ್ಟರ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರ ನೌಕರರಾಗಿ ಮಾಡಬೇಕು ಎಂದು ಅಬ್ದುಲ್ ರಹೀಮನ ಹಠವಾಗಿತ್ತು. ತಂದೆ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗ್ಗೆ ಹೇಗೆ? ತಂದೆ ಆಸೆಯಂತೆ ಮೊದಲೆರಡು ಮಕ್ಕಳು, ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾದ. ಹೀಗೆ ಇಬ್ಬರು ಮಕ್ಕಳು ಆಸೆಯನ್ನು ನೆರವೇರಿಸಿದರು. ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ? ರಹೀಂ ಮಗನನ್ನು ಅವನ ಮಗ್ಗದ ಹುಚ್ಚನ್ನು ಬಿಡಿಸಲು ಶಾಲೆಯಿಂದಲೇ ಬಿಡಿಸಿಬಿಟ್ಟ. ನೋಡಿ. ನೆಕ್ಸ್ಟ್, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲದೆ ದೇವಾಲಯವನ್ನು ಕಟ್ಟಿಸಿದರು. ಇಂದಿಗೂ ಈ ದೇವಾಲಯದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಇದು 2ನೇ ಥರದ್ದು ಹುಸೇನ್ ಸಾಹೇಬರ ವ್ಯಕ್ತಿತ್ವ. ಇದು 2-3 ವಾಕ್ಯದ ಒಂದಿದೆ. 2-3 ವಾಕ್ಯ 2ನೇದು. ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು? ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯವಿತ್ತು. 3ನೇದು. ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಲೇಖಕರ ತಾಯಿ ಒಮ್ಮೆ ಅನಾರೋಗ್ಯ ಕಾರಣದಿಂದ ಹಬ್ಬದ ದಿನ ಏನನ್ನೂ ಮಾಡಲಾಗಲಿಲ್ಲ. ಆದ್ದರಿಂದ ಲೇಖಕರ ತಂದೆಯವರು ಅಂಗಡಿಯಲ್ಲಿ ಮಿಠಾಯಿ ತಂದು ಹಂಚಿದರು. ಈಗ ಅತಿಥಿಗಳು ಸಿಟ್ಟಿನಿಂದ, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲುಸಕ್ಕೆ ಹರಳನ್ನು ಕೊಡಿ ಎಂದು ಆಕ್ಷೇಪಿಸಿದರು. ಇನ್ನು 4ನೇದು. ಕರೀಮನಿಗೆ ಶಾಲೆಯಲ್ಲಿ ಮಗ ಕಲಿತುದರಿಂದ ಆದ ಪ್ರಯೋಜನವೇನು? ಕರೀಮನಿಗೆ ಶಾಲೆಯಲ್ಲಿ ಮಗ ಕಲಿತುದರಿಂದ ಸರ್ಕಾರದಿಂದ ಬಹುಮಾನವಾಗಿ 1 ಬೆಳ್ಳಿ ನಾಣ್ಯ ಪದಕ ಹಾಗೂ 100 ರೂಪಾಯಿ ಬಹುಮಾನವಾಗಿ ಬಂದಿದೆ. ಅದಲ್ಲದೆ ಸಾಕಷ್ಟು ಪ್ರಶಂಸೆಯನ್ನು ಪಡೆದನು. ಈ ಥರದ್ದು 4ನೇದು ಆನ್ಸರ್ ಮುಗೀತು. ಶಾಲಾ ವಿದ್ಯಾರ್ಥಿಗೋತ್ಸವದಂದು ಕರೀಂ ಮಾಡಿದ ಕೆಲಸವೇನು? ಶಾಲಾ ವಿದ್ಯಾರ್ಥಿಗೋತ್ಸವದಂದು ಕರೀಂ ಮಾಡಿದ ಕೆಲಸ, ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಅವನು ಸ್ತ್ರೀ ಪಾತ್ರವನ್ನು ಅಭಿನಯಿಸಿದ್ದನು. ಅದಕ್ಕೆಂದು ತಾಯಿಯಿಂದ ಚಿನ್ನದ ಸರವನ್ನು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ.
ಎಲ್ಲೋ ಮಾಯವಾಗಿ ಹೋದನು. ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ನವೀನ್ ಶಿಕ್ಷಣವು ಹೇಗೆ ಪ್ರಾರಂಭವಾಯಿತು? ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ್ ಶಿಕ್ಷಣ ಪ್ರಾರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣ ಕೊಡಬೇಕು. ಅವರಲ್ಲಿ ಹಸ್ತಕೌಶಲ ದೇಹಶ್ರಮದ ಗೌರವ ಭಾವದಿಂದ ಉಂಟು ಮಾಡುವ ಒಂದು ಭಾಗವಾಗಿತ್ತು. ಕೆಲವರು ಬಡಗಿಯ ಕೆಲಸ, ಬೆತ್ತದ ಕುರ್ಚಿ ಕೆಲಸ, ಹಲವು ಸಾಮಗ್ರಿಗಳನ್ನು, ಕೆಲವರು ಕೃಷಿ, ಕೆಲವರು ಮಗ್ಗದ ಕೆಲಸ ಕಲಿಸತೊಡಗಿದರು. 2. ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ. ಶಂಕರಪ್ಪ ಅವರು ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ನನ್ನ ಮುಖವನ್ನೇ ನೋಡಬಾರದೆಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ? ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ. ಅವರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ಶಂಕರಪ್ಪ ಅವರು 1 ಗಂಟೆ ಮುದುಕನೊಡನೆ ಗೋಗರೆದರು.